ಸ್ವಾತಿ, ನಾಳೆ ಇಂಟರ್ ಕಾಲೇಜ್ ಫೆಸ್ಟಿವಲ್ಗೆ ನಮ್ ಬ್ಯಾಚ್ ಎಲ್ಲ ಮಂಗ್ಳೂರ್ಗೆ ಹೋಗ್ತಾ ಇದೀವಿ ನೋಡು, ನೀನು ಬರ್ತಾ ಇದೀಯಾ? ಸಾರಿ. ಏನ ಸಾರಿನಾ? 3 ದಿನ ಫೆಸ್ಟಿವಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ನೀನು ಯಾವ ಟೆನ್ಷನ್ ಇಲ್ಲದೆ ಜಾಲಿಯಾಗೂ ಇರ್ಬೋದು. ಏನ್ ಜಾಲಿಯಾಗಿರ್ಬೋದು? ನೀನ್ ಹೋಗ್ತಿದ್ದೀನಿ ಅಂದ್ರೆ ನಾನ್ ಬಂದ್ಬಿಡ್ಬೇಕಾ? ನಾನ್ ಬರಲ್ಲ, ಬೇಕಾದ್ರೆ ನೀನೇ ಹೋಗ್ಬಾ. ಸ್ವಾತಿ ಕಮ್ ಆನ್, ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬ್ಯಾಚ್ ನವ್ರು ಯಾರು ಹೋಗೋದಿಲ್ಲ ಅಷ್ಟೇ. ಸರಿ ಬೇಡ, ಯಾರು ಹೋಗ್ಬೇಡಿ. ಏನು ಸ್ವಾತಿ, ನೋಡ್ ನೀನ್ ಬರಲ್ಲ ಅಂತ ಏನಾರು ಹೇಳಿದ್ರೆ ಈಗಿಂದೀಗ್ಲೇ ನಾನು ಇಲ್ಲಿಂದ ಕೆಳಗ್ ಬಿದ್ದು ಪ್ರಾಣ ಕಳ್ಕೊಂತೀನಿ. ಬೀಳು. ಬೇಡ ನೋಡು, ನಿಜವಾಗ್ಲೂ ಬಿದೋಗ್ತೀನಿ ನಾನು. ನಾನು ಬೀಳು ಅಂದೆ. ಫೈನಲ್? ಹೌದು. ನಾನ್ ಬಿದೋಗ್ತೀನಿ. ನಾನು ಬೀಳು ಅಂದೆ. ಸ್ವಾತಿ ಬೇಡ ನೋಡು. ನಾನು ಶಕ್ತಿ, ಏನ್ ಹುಡುಕ್ತಾ ಇದೀಯಾ? ನೀನ್ ಹುಡುಕ್ತಾ ಇದೀಯ ಅಂತ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿ ವಿಜಯ್ ಇರ್ಬೇಕಲ್ಲ, ಅವ್ನ್ ಎಲ್ಲಿ? ಓ ವಿಜಯ, ನೀನ್ ಆವಾಗಿಂದ ಬೀಳು ಬೀಳು ಅಂತಿದ್ದಲ್ಲ, ಅವ್ನ್ ಬೀಳೇ ಇಲ್ಲ, ಅದಕ್ಕೆ ನಾನೇ ತಳ್ಬಿಟ್ಟೆ. ವಾಟ್? ತಳ್ಬಿಟ್ಯಾ? ಆಹಾ, ನಿಮ್ಮಪ್ಪ ಒಳ್ಳೆ ಕ್ಯಾಂಡಿಡೇಟ್ನೇ ಕಳ್ಸಿ ನಿನ್ ಜೊತೆಗೆ. ಈಗ್ಲಾದ್ರೂ ಹೇಳಿ ನಾಳೆ ಬರ್ತೀಯಾ ಇಲ್ವಾ? ಅರ್ಥ ಮಾಡ್ಕೊಳ್ಳೋ, ನನಗೂ ನಿನ್ ಜೊತೆ ಬರಕ್ಕೆ ತುಂಬಾ ಆಸೆ, ಆದ್ರೆ ನಾಳಿಂದ ಮನೆಗೆ ಸ್ವಾಮೀಜಿ ಬರ್ತಾ ಇದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ದುರ್ಗಾಯೈ ನಮಃ. ಓಂ ದಾರಿದ್ರ್ಯಶಮನೈ ನಮಃ. ಓಂ ದುರಿತಜ್ಞೈ ನಮಃ. ಓಂ ದುರಾಸದಾಯೈ ನಮಃ. ಓಂ ಲಕ್ಷ್ಮ್ಯೈ ನಮಃ. ಓಂ ಲಜ್ಜಾಯೈ ನಮಃ. ಓಂ ಶ್ರೀ ದುರ್ಗಾದೇವ್ಯೈ ನಮಃ. ಸ್ವಾತಿಯಲ್ಲಿ ಸ್ವಾಮಿಗಳೇ, ಸ್ವಾಮಿಗಳೇ, ಅವಳು ನಮ್ಮನೆ ಕೆಲ್ಸದವಳು. ಕೆಲ್ಸದವಳ? ಚೆನ್ನಾಗಿರಮ್ಮ. ಸೀತಾ, ನೀನು ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲಮ್ಮ. ಆ ತಾಯಿ ದಯೆಯಿಂದ ನಿನ್ನ ಮಗಳು ಸ್ವಾತಿ, ನೀನು ಎಲ್ರೂ ಸಂತೋಷವಾಗಿರ್ತೀರ. ಸ್ವಾತಿ, ಆಶೀರ್ವಾದ ತಗೊಮ್ಮ. ನೀನು ಬಂದ ಆಶೀರ್ವಾದ ತಗೋಮ್ಮ. ಆಶೀರ್ವಾದ ತಗೋ. ಏನ್ ನೋಡ್ತಾ ಇದ್ಯಾ? ಬಾ. ನಾನು ದುರ್ಗಾ ಯುದ್ಧ ಸಾವರತ, ದುರ್ಗಾ ಯುದ್ಧ ವಿಮರ್ದಿನಿ, ದುರ್ಗಾ ಯುದ್ಧ ಹಾಸ್ಯರತ, ದುರ್ಗಾ ಯುದ್ಧಾಟಹಾಸಿನಿ. ಎಷ್ಟು ಸಾರಿ ಕವಡೆ ಹಾಕಿದ್ರು ಒಂದೇ ಉತ್ತರ. ಅವಳು ನಮ್ಮನೆ ಕೆಲ್ಸದವಳು. ನಮ್ಮನೆಗ್ ಬಂದು 1 ವಾರ ಆಯ್ತು. ಹಾ, ಅವಳು ಬಂದ್ಮೇಲೆ ನಮ್ಮನೇಲಿ ತುಂಬಾ ಬದಲಾವಣೆಗಳಾಗಿವೆ. ಇನ್ನೂ ಬಹಳಷ್ಟು ಬದಲಾವಣೆಗಳಾಗುತ್ತೆ. ನಿನ್ನ ಮಗಳು ಸ್ವಾತಿ ಮದುವೆ ಕೂಡ ಇದೇ ಹೆಣ್ಣಿಂದಲೇ ನಡೆಯುತ್ತೆ. ಸ್ವಾಮೀಜಿ, ಈ ಶಕ್ತಿಯಿಂದ ನನ್ನ ಮಗಳ ಮದುವೆ ನಡೆಯುತ್ತಾ? ಶಕ್ತಿ ಹೇಳೋರ್ಗೆ ಆ ಹೆಸರು. ನೀವ್ ಹೇಳ್ತಿರೋದು ಗೊತ್ತಾಗ್ತಿಲ್ಲ.
ಆ ಹೆಣ್ಣಿನ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ. ಆ ಹೆಣ್ಣು ನಿಮ್ಮನೆಗೆ ಬಂದಿರೋದೇ ನಿಮ್ಮೆಲ್ಲರ ಭಾಗ್ಯ. ನಿಮ್ಮ ಸ್ವಾತಿ ಜೀವನ ಸರಿಪಡಿಸೋದಕ್ಕಾಗಿ ಅವಳು ಈ ಮನೆಗೆ ಬಂದಂತ ದೇವದೂತ ಹೆಣ್ಣು. ಅಂಥ ಹೆಣ್ಣು ನಮ್ಮನೇಲಿ ಸಾಮಾನ್ಯ ಕೆಲಸದೊಳಾಗಿ ಅಂತ ಶ್ರೀರಾಮಚಂದ್ರನಿಗೆ ತಪ್ಪದೇ ಇರತಕ್ಕಂತ 14 ವರ್ಷದ ವನವಾಸ ಸಾಮಾನ್ಯ ಮನುಷ್ಯರಿಗೆ ಕಾಡದೇ ಇರುತ್ತ. ವಿಧಿ ತಾಯಿ, ವಿಧಿ. ಏನ್ ಮಾಡ್ತಿದ್ಯಪ್ಪ? ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾ ಇದ್ದೀನಿ. ಲೇ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹೇಳ್ತಿದ್ರು ಆಕಾಶದಲ್ಲಿ ನಕ್ಷತ್ರಗಳು ಮಿನಿಗ್ತಾ ಇರ್ತವೆ ಅಂತ. ನಂದು ಎಂತ ಬ್ಯಾಡ್ ಟೈಮ್. ಆಕಾಶ ಫುಲ್ ಬ್ಲಾಕ್. ಮುಚ್ಕೊಂಡು ಕನ್ನಡಕ ತೆಗಿ. ನಿಮ್ ಮನೆಗಿರೋದು ಮನೆ ಒಳಗೆ ಗೊತ್ತಾ? ಅದಕ್ಕೆ ಹೇಳೋದು, ನಿಮ್ ಮಕ್ಕನ್ ಮಗಳನ್ನ ಜಾಸ್ತಿ ನೆನ್ಸ್ಕೊಂಡ್ರೆ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತೀಯಾ. ನನ್ ಸಾಲ ತೀರ್ಸಕ್ಕೆ, ನಿನ್ ಪ್ರೀತಿ ಸಕ್ಸಸ್ ಆಗಕ್ಕೆ ನಾನೊಂದ್ ಪ್ಲಾನ್ ಮಾಡಿದೀನಿ. ಏನ್ ಕರ್ಮದ ವಿಷಯನೋ? ನೀನ್ ಸ್ವಾತಿ ಮುಂದೆ ಹೋಗಿ ಬೆತ್ಲಿಯಾಗಿ ನಿಂತ್ಬಿಡು. ಲೇ, ನನ್ನ ಕರ್ಮಾನ ಅವಳು ನೋಡಿ ಮೂರ್ಛೆ ಹೋಗಿ ನೇಣ್ ಹಾಕೊಂಡು ಸತ್ಗೆ ತೋಬಿಟ್ರೆ ನನ್ ಗತಿ ಏನೋ? ನಿನ್ ಗಾದೆ ಗೊತ್ತಿರೋದು. ಒಂದ್ ವಿಷಯ ಹೇಳ್ತೀನಿ ಕೇಳು. ನೋಡೋ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ವಯಸ್ಸಿನ ಹುಡುಗಿ ಒಬ್ಬ ಹುಡುಗನ್ನ ಬೆತ್ತಲೆಯಾಗಿ ನೋಡಿದ್ರೆ ಅವಳು ಅವನ್ನೇ ಮದುವೆ ಆಗ್ತಾಳೆ. ನಿನಗಿದ್ ಗೊತ್ತಾ? ಇದು ಆಭಾಸ ಅಲ್ವೇನೋ? ಇದು ಆಭಾಸ ಅಲ್ಲ, ಆಸಾಭಾಸ. ಇವನು ಹೇಳಿದ್ರಲ್ಲ ಒಂಥರ ಥ್ರಿಲ್ ಇದೆ. ಓಪನ್ ಮಾಡೇ ಬಿಡ್ತೀನಿ. ಕಮಿಂಗ್ ಡಾರ್ಲಿಂಗ್. ಈ ಮೇಲಿನ ಊರು ಅಮ್ಮ ಅವ್ರದ್ದು, ಚಿಕ್ಕಮ್ಮ ಅವ್ರದ್ದು. ರಂಗಿ, ರಂಗಿ, ಏಯ್ ಎದ್ದೋಳು ಮೇಲೆ, ಎದ್ದೋಳು. ಯಾಕೆ, ಏನಾಯ್ತೆ? ಅಮ್ಮ ಅಮ್ಮ, ನಮ್ಮನೇಲಿ ಕಾಡಂದಿನ್ ನೋಡ್ದೆ ಅಮ್ಮ. ಏನೇ ಇದು, ಇಷ್ಟೊತ್ತಲ್ಲಿ ಕಾಡಂದಿ ಅನ್ಕೊಂಡು ಎದ್ದೋಳು ಮೇಲೆ. ನಮ್ಮನೇಲಿ ಯಾವ್ದೋ ನಾಯಿ ಮರಿ ನೋಡಿರ್ಬೇಕು. ನಡಿ, ಎದ್ದೋಳು, ಕೆಲಸ ನೋಡು. ಅಬ್ಬಾ, ಡ್ಯಾಡಿ ಮಲ್ಕೊಂಡಾಗಿದೆ. ವಿಜಯ್ ಜೊತೆ ಹ್ಯಾಪಿಯಾಗಿ ಚಾಟ್ ಮಾಡ್ಬೋದು. ಮಾವ, ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡು. ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡುಲ್ಲ. ಈ ಹುಡುಗಿರಿಗೆ ಮೊಬೈಲ್ ಸಿಕ್ಬಿಟ್ರೆ ಮುಂದೆ ಏನಿದ್ರು ಕಾಣಲ್ಲ. ಓಕೆ, ಇನ್ನೊಂದು ಥ್ರಿಲ್ಲಿಂಗ್ ಬಿಟ್ಟು ಹಾಕೋತೀನಿ. ನೋಡ್ರು ನೋಡ್ದಂಗೆ ಹೋಗ್ತಾವಳೆ. ನಾನೇ ನೋಡ್ತೇನೆ. ಏನೋ ಈ ಅವತಾರ. ಅದು ಮನೆ ತುಂಬಾ ಜನರಿದ್ದಾರೆ, ಅದರಲ್ಲೂ ಹೆಂಗಸರು ಇದ್ದಾರೆ. ಏನು ಇದು ಆಭಾಸ? ಇದು ಆಭಾಸ ಅಲ್ಲ, ಆಸಾಭಾಸ. ಆಸಾಭಾಸ ನಿಂತಲೆ. ಏನು ಆಸಭಾಸ ಆಸಭಾಸ ಅಂತೀಯ? ಅರ್ಥ ಇಲ್ಲ, ಗಿರ್ತಾ ಇಲ್ಲ. ಅರ್ಥ ಇದೆ, ಅರ್ಥ ಇದೆ, ಅರ್ಥ ಇದೆ. ಅವನು ಬಟ್ಟೆ ಇಲ್ದೆ ಬಂದಿದ್ದು ನಿಮ್ಮ ಬಾಬಾ, ಅವನಿಗೆ ಹುಚ್ಚಿಡ್ದು ಬಿಡಿದೆ. ಬಾಬಾ, ನೀನ್ ಹೋಗ್ ಬಾಬಾ. ನನಗೆ ಬೆತ್ತಲೆಯಾಗಿ ಕತ್ಲೆಯಲ್ಲಿ ನಡೆಯೋ ಕಾಯಿಲೆ ಇದೆ. ಅವನಿಗಲ್ಲ, ನಿನ್ಗೆ ಹೇಳ್ತಿದೆ. ಹೋಗ್ ಮಲ್ಕೋ. ಬೆಳಗಾಗೋದ್ರೊಳಗೆ ನೀವಿಬ್ರು ತೊಲಗಿರ್ಬೇಕು. ಬರಲಿ ಕಚಡ ನನ್ನ ಮಗನೇ. ಹೆಂಗು ಬಿಟ್ಟಿಕೊಂಡು ತಿಳ್ಕೊಂಡು ಆರಾಮಾಗಿದ್ನಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ. ಆಂಜನಪ್ಪ, ನಿಂತ್ಕೊಂಡ್ರು. ನನ್ ಕಾಲ್ಗೆ ಹಾಕೊಳ್ಳೋ ಎಕ್ಕಡ ನೀವು. ನಿಮ್ಮನ್ನ ನನ್ನ ಮನೆ ಒಳಗಡೆ ಬಿಟ್ಕೋದುಂಟ? ಹೌದೌದು, ನೀ ಹೇಳ ಸರಿನೇ ಬಾವಾ. ನಾ ಏನೋ ನಿನ್ ಕಾಲ್ಗೆ ಹಾಕೊಂಡ್ರೆ ಎಕ್ಕಡನೇ, ಆದ್ರೆ ಇವನು ಸರಿಲ್ಲ. ಈ ಜಾತಿ ಕೆಟ್ಟವನ ಜೊತೆ ಸಂಬಂಧ ಬೆಳೆಸ್ತಾ ಇದೆಯಲ್ಲ, ನಾಳೆ ಇವನ್ನ ಮನೆ ಒಳಗೆ ಬಿಟ್ಕತ್ತೀಯಾ ಇಲ್ಲ ಮನೆ ಮುಂದೆ ದೇವ್ರ ಗುಡಿ ಕಟ್ಟಿ ಅಲ್ಲ ಇಡ್ತೀಯಾ? ಯಾರು ಇವನು? ಏ ಮಾವ, ಅದು ನಮ್ಮನ್ನೇನ್ ಕೇಳ್ತೀಯ? ಹೋಗಿ ನಿನ್ ಮಗಳನ್ ಕೇಳೋ, ಅವಳೇ ಹೇಳ್ತಾಳೆ ಇವನು ಯಾರು ಏನು ಅಂತ.
ಸ್ವಾತಿ, ಈ ಮನೆ ಒಳಗಡೆ ಕಾಲಿಡಕ್ಕಾಗದೆ ಬೇರೆ ಏನು ಕಾರಣ ಸಿಗದೆ ಇದ್ಯಾವುದೋ ಡ್ರಾಮಾ ಕಂಪನಿ ಕಟ್ಕೊಂಡು ಈ ನನ್ನ ಮಕ್ಕಳು ಇವತ್ತು ನಿನ್ ತಂದೆ ಮರ್ಯಾದಿನ ಹರಾಜಕ್ಕಾಗಿ ನೋಡ್ತಾ ಇದ್ದಾರೆ. ಅವ್ರೇನು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಂದ್ರೆ ನೀವ್ ಯಾಕ್ರಿ ಏನೂ ತಿಳಿದು ಇವಳನ್ನ ಹೀಗೆಲ್ಲ ಕೇಳ್ತಿದ್ದೀರಿ? ಸೀತಾಲಕ್ಷ್ಮಿ, ಈ ವಿಷಯ ನನ್ಗೂ ನಿನ್ಗೂ ಗೊತ್ತು. ಇದು ಊರಿಗೆ ಗೊತ್ತಾಗ್ಬೇಕು. ಹೇಳಮ್ಮ, ಇಡೀ ಊರಿಗೆ ಕೇಳಿಸೋ ಹಾಗೆ ತಲೆ ಎತ್ತಿ ಹೇಳು. ಏಯ್, ಕೇಳಿಸ್ಕೋ. ಏನ್ ನಿನ್ ತಲೆ ಎತ್ತಿ ಹೇಳೋದು? ಒಸಿ ಪಕ್ಕದಾಗ ನೋಡು. ಸ್ವಾತಿ, ಅವ್ರು ಹೇಳ್ತಿರೋದು ನಿಜ. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಸ್ವಾತಿ, ಎಲ್ಲರೂ ಮುಂದೆ ನನ್ನ ಮಾನ ತೆಗೆದು ಬಿಟ್ಟಿಯಲ್ಲೇ. ಅದು ಅದು ಲೇ ಮಗ, ಈಗ ಶುರುವಾಯ್ತು ನಿಜವಾದ ಆಟ. ನೋಡ್ರಲ್ಲ ನಿಮ್ ಮಂಡಲ್ ಪಂಚಾಯತಿ ಚೇರ್ಮನ್ ಆಂಜನಪ್ಪನ ಕತೆನಾ? ಏನಿಲ್ಲ ಚೇರ್ಮನ್ ಅಪ್ಪ, ನಾನೊಬ್ಳು ಕೀಳ್ ಜಾತಿ ಹುಡುಗಿ ಇಟ್ಕೊಂಡಿದ್ದೆ ಅನ್ಬಿಟ್ಟು ಈ ನನ್ ಮಗ ಕೆಟ್ಟವನು, ರೌಡಿ, ಕಳ್ಳ ಸುಳ್ಳ ಅಂತ ಪಟ್ಟ ಕಟ್ಟಿ ಊರಿಂದ ಆಚೆ ಹಾಕ್ರೆ. ಹಂಗಿದ್ರು ಇವತ್ತು ಏನ್ಲಾ ಈ ಜಾತಿ ಕೆಟ್ಟವ್ರನ್ನ ಮನೆ ಅಳಿಯ ಮಾಡ್ಕೊಂಡು ಇಡೀ ಊರ್ನ ಎದುರು ಹಾಕೊಂಡು ಹೆಂಗಯ್ಯ ಮುಖ ಎತ್ಕೊಂಡು ಓಡಾಡ್ತೀಯಾ? ಬೇಡ ಬೇಡ, ತಲೆ ತಗ್ಗಿಸ್ಬೇಡ. ನಾವೆಲ್ಲ ಒಂದೇ ಜಾತಿ ಅವರು, ತಲೆ ಎತ್ಕೊಂಡೇ ಇರ್ಬೇಕು. ಏ ಬಾವಾ, ನಾನ್ ಇನ್ನಾಗಿ ಹಳೇದ್ ವಯಸ್ಸೆಲ್ಲ ಮನಸ್ಸಾಗಿ ಇಟ್ಕೊಂಡು ಕಾರ್ಯ ಸಾಧಿಸಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಹಳೇದೆಲ್ಲ ಮರ್ತ್ಬಿಡು. ಈ ನಿನ್ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ ನಾನು ಈಗಲೂ ಸಿದ್ಧ. ಈ ಬೇವರ್ಸಿ ಸಂಬಂಧಕ್ಕೆ ಒಂದು ಜಾತಿ ಬಿಟ್ಟು ಹಾಕ್ಯೋ, ಇಲ್ಲ ಈ ನನ್ನ ಮಗನಿಗೆ ಅಳಿಯನ್ನ ಪಟ್ಟ ಕಟ್ಟಿ ಈ ಬಾಮೈದನ್ನ ಕ್ಷಮಿಸಿ ಒಪ್ಕೋತೀಯೋ? ನೀನೇ ತೀರ್ಮಾನ ಮಾಡು. ಬಾವಾ, ಜಾಸ್ತಿ ಯೋಚನೆ ಮಾಡ್ಬೇಡ, ಬೇಗ ನಂತರ ಮುದುಕ ಆಗೋಯ್ತೀಯ. ನಾನು ಯೋಚನೆ ಮಾಡ್ತಾ ಇರೋದು ಈ ನನ್ನ ಮಗನ್ನ ಯಾವ ರೀತಿ ಮುಗಿಸ್ಲಿ ಅಂತ. ಬಾವಾ, ನೀನ್ ಮದುವೆ ಮುಹೂರ್ತದ ಬಗ್ಗೆ ತಲೆ ಕೆಡಿಸ್ಕ. ನಾನು ಇವನಿಗೆ ಯಾವಾಗ ಧೂಪ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಬಚ್ಚಪ್ಪ,